ಮಕ್ಕಳೇ, ಧರ್ಮರಾಜನು ಭೀಷ್ಮಾಚಾರ್ಯರ ಮಾತನ್ನು ಭಕ್ತಿಯಿಂದ ಕೇಳ್ತಾ ಇರ್ತಾನೆ. ಒಂದು ಗೊಂಡಾರಣ್ಯದಲ್ಲಿ ಬೃಹತ್ತಾದಂತಹ ಆಲದ ಮರದ ಅಡಿಯಲ್ಲಿ ಬಿಲವೊಂದನ್ನು ಮಾಡಿಕೊಂಡು ಇಲಿಯು ವಾಸ ಮಾಡ್ತಾ ಇರ್ತದೆ. ಇಲಿಯನ್ನು ತಿನ್ನುವುದಕ್ಕಾಗಿ ಆಗಾಗ ಅಲ್ಲಿ ಬೆಕ್ಕು ಬರ್ತದೆ. ಅದೇ ಬಿಲದ ಹತ್ತಿರದಲ್ಲಿ ಬೇಡನೊಬ್ಬನು ಪ್ರಾಣಿಗಳನ್ನು ಹಿಡಿಯುವುದಕ್ಕಾಗಿ ಬಲೆಯನ್ನು ಹಾಕ್ತಾನೆ. ಬಲೆಯಲ್ಲಿ ಕೆಲವು ಮಾಂಸದ ತುಂಡುಗಳನ್ನು ಕೂಡ ಪ್ರಾಣಿಗಳನ್ನು ಆಕರ್ಷಿಸುವುದಕ್ಕಾಗಿ ಕಟ್ಟಿರುತ್ತಾನೆ. ಇಲಿಯನ್ನು ಹಿಡಿಯುವುದಕ್ಕಾಗಿ ಬೆಕ್ಕು ಬರ್ತದೆ. ಆದರೆ ಬಲೆಯಲ್ಲಿ ಸಿಕ್ಕಿಬಿದ್ದು ಒದ್ದಾಡ್ತದೆ. ಆಗ ಅದು ಇಲಿಗೆ ಹೇಳ್ತದೆ, ತನ್ನನ್ನು ಬಿಡಿಸು. ಅದೇ ಸಂದರ್ಭದಲ್ಲಿ ಇನ್ನೊಂದು ಕಡೆಯಿಂದ ಒಂದು ಮುಂಗುಸಿ ಇಲಿಯನ್ನು ತಿನ್ನುವುದಕ್ಕಾಗಿ ಅಲ್ಲಿ ಬಂದು ನಿಂತಿರ್ತದೆ. ಇನ್ನೊಂದು ಕಡೆಯಲ್ಲಿ ಗೂಬೆಯೊಂದು ಇಲಿಯನ್ನು ಹಿಡಿಯುವುದಕ್ಕಾಗಿ ಇಣುಕಿ ನೋಡುತ್ತಾ ಕುಳಿತಿರುತ್ತದೆ. ಬೆಕ್ಕು ಮತ್ತೊಮ್ಮೆ ಹೇಳಿತು, ಅಯ್ಯ ಇಲಿಯೇ, ನನ್ನನ್ನು ಬಿಡಿಸು. ಆಗ ಇಲಿ ಹೇಳುತ್ತದೆ, ನೋಡು, ನಿನ್ನನ್ನು ನಾನು ಬಿಡಿಸಬಲ್ಲೆ. ಆದರೆ ಒಮ್ಮೆಲೆ ನಿನ್ನನ್ನು ನಾನು ಬಿಡಿಸಿಬಿಟ್ಟರೆ ಅದೋ ನೋಡು, ಅಲ್ಲಿ ಒಂದು ಮುಂಗುಸಿ ನನ್ನನ್ನು ಹಿಡಿಯುವುದಕ್ಕಾಗಿ ಕಾದು ಕುಳಿತಿದೆ. ಇನ್ನೊಂದೆಡೆಯಲ್ಲಿ ನೋಡು, ಗೂಬೆ ಇಣುಕಿ ನೋಡುತ್ತಿದೆ ನನ್ನನ್ನೇ ಹಿಡಿಯುವುದಕ್ಕಾಗಿ. ಆದ್ದರಿಂದ ನಾನು ಇಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕು. ನೀನು ಸ್ವಲ್ಪ ನನಗೆ ಹತ್ತಿರದಲ್ಲಿ ಬಾ. ನಿನ್ನ ಹೆದರಿಕೆಯಿಂದ ಅವು ನನ್ನನ್ನು ತಿನ್ನಲಾರವು. ನಾನು ನಿನ್ನ ಬಲೆಯನ್ನು ಕತ್ತರಿಸುತ್ತೇನೆ ಎಂಬುದಾಗಿ ಹೇಳ್ತದೆ. ಆಗ ಆ ಬೆಕ್ಕು ಸ್ವಲ್ಪ ಹತ್ತಿರದಲ್ಲಿ ಬರ್ತದೆ. ಇಲಿ ಅದರ ಸಮೀಪದಿಂದ ಬಲೆಯನ್ನು ಕಡಿಯುವುದಕ್ಕೆ ಪ್ರಾರಂಭ ಮಾಡುತ್ತದೆ. ಇದನ್ನು ನೋಡಿದಂತಹ ಗೂಬೆ ಮತ್ತು ಮುಂಗಸಿಗಳು, ಓಹೋ, ಇಲಿ ಬೆಕ್ಕಿನ ಆಶ್ರಯವನ್ನು ಪಡೆಯಿತು, ನಾವು ಇಲ್ಲಿ ಇದ್ದು ಪ್ರಯೋಜನವಿಲ್ಲ, ಬೆಕ್ಕು ನಮ್ಮನ್ನೇ ತಿಂದು ಬಿಡ್ಬೋದು ಅಂಥೇಳಿ ಅವು ಹೊರಟು ಹೋಗ್ತವೆ. ಆಗ ಬೆಕ್ಕಿಗೆ ತಾನು ಇಲಿಯನ್ನು ತಿನ್ನಬೇಕು ಹೇಳತಕ್ಕಂತಹ ಆಸೆ. ಬೇಗ ಬಿಡಿಸೋ, ಬೇಗ ಕಡಿಯೋ ಬಲೆಯನ್ನು ಎಂದು ಇಲಿಯನ್ನು ಒತ್ತಾಯಿಸುತ್ತದೆ. ಇಲಿ ಸ್ವಲ್ಪ ಬುದ್ಧಿಯನ್ನು ಉಪಯೋಗ ಮಾಡಿತು. ತಾನು ಈಗ ಕಡಿದು ಬಿಟ್ಟರೆ ಬೆಕ್ಕು ತನ್ನನ್ನು ತಿನ್ನದೇ ಇರದು. ಆದ್ದರಿಂದ ನಿಧಾನವಾಗಿ ಕಡಿಯೋಣ ಅಂತ ಕಡಿಯಿತು. ಬೇಡ ಬರುವವರೆಗೂ ಕಡಿಯುವುದನ್ನು ಮುಂದುವರಿಸಿತು. ಬೇಡ ಬಂದ, ಬಲೆ ಕಟ್ಟಾಯಿತು, ಬಲೆಯನ್ನು ತುಂಡು ಮಾಡಿತು. ಇಲಿ ಬಲೆಯನ್ನು ತುಂಡು ಮಾಡಿದ ಕೂಡಲೇ ಬೆಕ್ಕು ಹೊರಗೆ ಓಡಿತು. ಇಲಿಯೂ ಕೂಡ ತನ್ನ ಬಿಲವನ್ನು ಸೇರಿತು. ಆಗ ಬಂದು ನೋಡಿದ ಬೇಡ ತನ್ನ ಬಲೆ ಖಾಲಿಯಾದುದನ್ನು ಕಂಡ. ಬಲೆಯನ್ನು ತೆಗೆದುಕೊಂಡು ಅಯ್ಯೋ ತನ್ನ ವಿಧಿಯೇ ಎನ್ನುತ್ತಾ ಮನೆಗೆ ಹೋದ. ಅವನು ಬೇಡನು ಹೋದ ಕೂಡಲೇ ಬೆಕ್ಕು ಬಂದು ಇಲಿಯನ್ನು ಕರೆಯಿತು. ಇಲಿಯೇ, ಏಕೆ ಒಳಗೆ ಇರುವೆ? ನಾನು ಬಂದಿದ್ದೇನೆ. ನಾವಿಬ್ಬರು ಸ್ನೇಹಿತರು. ಈಗ ನನ್ನನ್ನು ಬಿಡಿಸದೇ ಅಲ್ಲ ನೀನು. ಹಾಗಾಗಿ ಹೊರಗೆ ಬಾ, ಸ್ನೇಹಿತರಾಗೋಣ, ಮಾತನಾಡೋಣ. ಆಗ ಇಲಿ ಹೇಳುತ್ತದೆ, ನೋಡು, ನಾವು ಜನ್ಮತಃ ವೈರಿಗಳು. ನೀವು ನನ್ನನ್ನು ತಿನ್ನುವವನೇ. ಆದರೂ ಸಹಿತ ನಿನ್ನನ್ನು ಸಹಾಯ ಮಾಡುವುದರ ಬಗ್ಗೆ ನಾನು ನನ್ನ ಕರ್ತವ್ಯವನ್ನು ನಿಭಾಯಿಸಿದೆ. ಗೂಬೆಗಳು ಮತ್ತು ಮುಂಗುಸಿಯು ಅಲ್ಲಿದ್ದಾಗ ಬಲೆಯನ್ನು ನಾನು ಕಡಿದದ್ದಾದರೆ, ನಿನ್ನನ್ನು ಬಿಡಿಸಿದ್ದಾದರೆ ನೀನು ಹೋಗಿಬಿಡುತ್ತಿದ್ದೆ. ಆದರೆ ಅವು ನನ್ನನ್ನು ತಿನ್ನುತ್ತಿದ್ದವು. ಹಾಗಾಗಿ ನಾನು ಸ್ವಲ್ಪ ವಿಳಂಬ ಮಾಡಿದೆ. ಏನೇ ಇರಲಿ, ಈಗ ಎಲ್ಲರೂ ಸುರಕ್ಷಿತವಾಗಿ ನಾವು ಉಳಿದ ಹಾಗಾಯಿತು. ನಿನ್ನನ್ನು ನಾನು ಮಿತ್ರತ್ವದಲ್ಲಿ ದೂರದಿಂದಲೇ ಇರ್ತೇನೆ ಹೊರತಾಗಿ ಹತ್ತಿರದಲ್ಲಿ ಬರಲಾರೆ. ಯಾಕೆಂದರೆ ನೀನು ನನ್ನನ್ನು ತಿನ್ನುವುದರಲ್ಲಿಯೇ ಇರ್ತೀಯೇ, ಅದು ನನಗೆ ಗೊತ್ತು ಅಂತ ಹೇಳಿದಾಗ ಬೆಕ್ಕು ಅಲ್ಲಿಂದ ಹೋಯಿತು. ಇಲಿಯೂ ಕೂಡ ತನ್ನ ಬಿಲವನ್ನು ಸೇರಿತು. ನಾವು ಆಪತ್ಕಾಲದಲ್ಲಿ ಶತ್ರುವಿನೊಡನೆ ಸಹಿತ ಸ್ನೇಹವನ್ನು ಮಾಡಿಕೊಂಡು ವಿಪತ್ತನ್ನು ಪರಿಹರಿಸಿಕೊಳ್ಳಬೇಕು. ಇಂಥ ಬುದ್ಧಿ ರಾಜನಿಗೆ ಯೋಗ್ಯವಾದಂಥದ್ದು.
ಹೊಗಳಿಕೆಗೋ ಪ್ರಲೋಭನಕ್ಕೋ ಮರುಳಾಗಿ ಮತ್ತೆ ಮೋಸ ಹೋಗಬಾರದು. ಪ್ರಾಮಾಣಿಕತೆಯಿಂದ ಇರಬೇಕು. ಬೇರೊಬ್ಬರಿಗೆ ಮೋಸ ಮಾಡುವುದು ಹೇಗೆ ತಪ್ಪೋ ಹಾಗೆಯೇ ಇನ್ನೊಬ್ಬರ ಮೋಸಕ್ಕೆ ನಾವು ಬೀಳುವುದೂ ತಪ್ಪು. ಇದನ್ನು ನಾವು ತಿಳಿದಿರಬೇಕು ಎಂಬುದಾಗಿ ಭೀಷ್ಮಾಚಾರ್ಯರು ಹೇಳ್ತಾರೆ. ಇದು ಮಹಾಭಾರತದಲ್ಲಿ ಬರತಕ್ಕಂತಹ ಕತೆ. ಮಹಾಭಾರತವನ್ನು ಕೇಳೋಣ, ಓದೋಣ, ತಿಳಿದುಕೊಳ್ಳೋಣ. ವಿ ಎನ್ ಭಾಗವತ್, ಬರಬಳ್ಳಿ.